ವಿಧಾನಸಭಾ ಅಧಿವೇಶನದಲ್ಲಿ ಸೋಮವಾರ ಪ್ರಾರಂಭ ಆದಾಗಿಂದನೂ ಕೂಡ ಸದನ ಯಾವುದೇ ರೂಲ್ಸು ರೆಗ್ಯುಲೇಷನ್ನು ಸದನದ ಗೌರವ ಏನೂ ಇಲ್ಲ. ಸ್ಪೀಕರ್ ಅಂತೂ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ರೀತಿ ಸ್ವೇಚ್ಛಾಚಾರ ಥರ ಬಿಟ್ಬಿಟ್ಟಿದ್ದಾರೆ. ನೆನ್ನೆನೂ ಕೂಡ ನಾವು ಸ್ಪೀಕರ್ ಚೇಂಬರ್ಗೆ ಹೋಗಿ ನೀವು ಒಂದು ಸೈಡ್ ಆಗಿ ನಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಅವ್ರಿಗೂ ನಾವು ಹೇಳಿದಿರಿ, ಪ್ರತಿಭಟನೆಯನ್ನು ಕೂಡ ನಾವು ಮಾಡಿದಿರಿ. ಇವತ್ತು ರೂಲ್ಸ್ ಅಜೆಂಡಾದಲ್ಲಿ ವಕ್ಫ್ ಬೋರ್ಡ್ ವಿಚಾರವಾಗಿ ನಾನು ಸೋಮವಾರ ಕೊಟ್ಟಿದ್ದು ನಾನು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತೆ. ಇವತ್ತು ಶುಕ್ರವಾರ. ಸಾಮಾನ್ಯವಾಗಿ ನಿಲುವಳಿ ಸೂಚನೆ ಕೊಟ್ಟರೆ ಅವತ್ತೇ ಬರ್ತೈತೆ. ಪ್ರಶ್ನೋತ್ತರ ಆದ ತಕ್ಷಣ ನಿಲುವಳಿ ಸೂಚನೆ ತಗೊಬೇಕು. ಈ 4 ದಿನ ಆಗೈತೆ. ಬೇಕು ಅಂತ ಆಡಳಿತ ಪಕ್ಷ ಅಲ್ಲಿರೋ ಮುಖಂಡರುಗಳು ಮುಂಭಾಗದಲ್ಲೆಲ್ಲ ಕೂತಿದಾರಲ್ಲ, ಇವರ ಚಿತಾವಣೆಯಿಂದನೇ ಸೀನಿಯರ್ಸ್ ಇವತ್ತು ಸದನ ನಡೆಯುವಂಥದ್ದಕ್ಕೆ, ಸದನದಲ್ಲಿ ಚರ್ಚೆ ಆಗೋಕ್ಕೆ ಯಾವುದೇ ವಿಚಾರ ವಿಪಕ್ಷಗಳು ತಂದಿರ್ತಕ್ಕಂಥ ವಿಚಾರಗಳಿರ್ಬೋದು, ವಕ್ಫ್ ಬೋರ್ಡ್ ಇರ್ಬೋದು, ಬಾಣಂತಿಯರ ಸಾವಿರ್ಬೋದು, ಮಕ್ಕಳ ಸಾವಿರ್ಬೋದು, ಅಬ್ಕಾರಿಯಲ್ಲಿ 700 ಕೋಟಿ ಲೂಟಿ ಇರ್ಬೋದು, ರೇಷನ್ ಕಾರ್ಡ್ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಚರ್ಚೆ ಇರ್ಬೋದು, ಎಲ್ಲದರಲ್ಲೂ ಮುಂದೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಆಡಳಿತ ಪಕ್ಷದ ಸದಸ್ಯರೇ ಗಲಾಟೆ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರ ಅವರ ಏನು ಎಮ್ ಎಲ್ ಎಗಳಿದ್ದಾರೆ ಅವ್ರಿಗೆ ಮೋಸ್ಟ್ಲಿ ಹಣ ಕೊಟ್ಟಿಲ್ಲನೋ, ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲನೋ, ಅಥವಾ ಅವ್ರನ್ನ ಮಂತ್ರಿ ಮಾಡ್ತಾ ಇಲ್ಲನೋ, ಆ ಕೋಪವನ್ನು ಸದನದ ಮೇಲೆ ತೋರಿಸ್ತಾ ಇದ್ದಾರೆ. ಇವತ್ತು ಇಡೀ ಸದನ ಹಾಳಾಗೋಗಿದೆ. ಕಳೆದ 1 ವಾರದಿಂದನೂ ನೋಡ್ತಾ ಇದ್ದೀರಿ. ಒಂದಲ್ಲ ಒಂದು ಕಾರಣ, ಕೆಲವು ಕಾರಣ ರೀಸನ್ ಇದೆ, ಎಸ್.ಎಂ. ಕೃಷ್ಣ ಅವ್ರದ್ದು ಇದೆಲ್ಲ. ಉಳಿದಂತೆ ಎಲ್ಲಾನು ಕೂಡ ಬೇಕು ಅಂತ ಈ ಸದನ ನಡಿಬಾರ್ದು ಅನ್ನೋದಕ್ಕೂ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಾಯಕರು ಪ್ಲಾನ್ ಮಾಡಿ ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಇವತ್ತು ಪ್ರತಿಭಟನೆ ರೂಪವಾಗಿ ವಾಕೌಟ್ ಮಾಡಿದ್ದೀವಿ. ಇದರ ಸ್ಪೀಕರ್ ಅವರು ಈ ಸದನವನ್ನು ನಡೆಸಬೇಕಾಗಿರೋಂಥ ಜವಾಬ್ದಾರಿ ಅವ್ರದ್ದು. ಅವ್ರ ಮಾತಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ಅವರು ಒಂದು ಸೈಡ್ ಆಗಿ ಆಡಳಿತ ಪಕ್ಷದವರ ತಾಳಕ್ಕೆ ಕುಣಿತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಮತ್ತೆ ಒಬ್ಬ ಸ್ಪೀಕರ್ ಆದವರು ಸದನವನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಏನು ಮೆಸೇಜ್ ಹೋಗ್ತೈತೆ ರಾಜ್ಯಕ್ಕೆ? ಈ ಥರ ಚರ್ಚೆಗಳಿಗೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಚರ್ಚೆ ಮಾಡುವಂಥ ಅವಕಾಶ ಸಂವಿಧಾನದತ್ತವಾಗಿ ನಮ್ಗೆ ಕೊಟ್ಟಿದ್ದಾರೆ. ಆ ಸಂವಿಧಾನವಾಗಿ ಕೊಟ್ಟಂಥ ಅಧಿಕಾರವನ್ನೇ ಇವತ್ತು ಮೊಟಕುಗೊಳಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ವ್ಯವಸ್ಥಿತ ಸಂಚಲನ ಮಾಡುತ್ತಾ ಇದೆ. ಇದರ ವಿರುದ್ಧವಾದ ಇವತ್ತು ನಾವು ಸದನ ನಡೆಯೋಕ್ಕೆ ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ, ಸದನದ ರೂಲ್ಸ್ ಪ್ರಕಾರ ನಡೆಯೋಕ್ಕಾಗಿಲ್ಲ ಅಂದರೆ ಇಲ್ಲಿ ನಾವು ಸದನದಲ್ಲಿ ಕೂತು ನಾವು ಜನಗಳ ಕಷ್ಟವನ್ನು ಇವತ್ತು ರೈತರು ಸಾಯ್ತಾ ಇದ್ದಾರೆ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ರೈತರು ಬೀದಿಗೆ ಬರ್ತಾರೆ, ಸೂಸೈಡ್ ಮಾಡ್ಕೊಳೋ ಹಂತದಲ್ಲಿದ್ದಾರೆ, ಬಾಣಂತಿಯರು ಸಾಯ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಗೋಳು. ಇದೆಲ್ಲ ಸದನದಲ್ಲಿ ಚರ್ಚೆ ಆಗಬೇಕಲ್ಲ. ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಥರ ಸದನ ನನ್ನ ಇತಿಹಾಸದಲ್ಲಿ ನಾನು ಕೂಡ ಕಳೆದ 26-27 ವರ್ಷದಲ್ಲಿ ಸದನದಲ್ಲಿದ್ದೀನಿ. ಈ ಥರ ಸದನ ನಡೆಸಿರೋವಂಥದ್ದು ಯಾವತ್ತೂ ನೋಡಿಲ್ಲ. ಸಿದ್ದರಾಮಯ್ಯನವರು ಬಂದ ಮೇಲಂತೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಇಷ್ಟು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ. ಇದನ್ನು ಖಂಡಿಸಿ ನಾವು ವಾಕೌಟ್ ಮಾಡಿದ್ವಿ. ಅವ್ರು ಮಾಡೋಕ್ಕೆ ಸದನದ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಅವರು ಮಾಡಲಿ. ನಾನು ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ, ನಂದು ಬಂದಿದೆ, ಅಜೆಂಡಾದಲ್ಲೇ ಬಂದಿದೆ, ನಂದೇ ಫಸ್ಟ್ ಇರೋದು. ಅದಾದಮೇಲೆ ಅಭಿವೃದ್ಧಿ ಕಾರ್ಯಗಳು ಸಂಬಂಧಪಟ್ಟಂತೆ 2ನೇ ಪ್ರಸ್ತಾವನೆ ಇದೆ. ಅದಾದಮೇಲೆ ಅವ್ರು ಮಾತಾಡ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳ್ತೇವೆ. ಇವತ್ತು ನಾನು ಕೊಟ್ಟಿದ್ದು, ನಿನ್ನೆ ಸ್ಪೀಕರ್ ಅವ್ರನ್ನ ನಾನು ಪರ್ಸ್ನಲ್ ಆಗಿ ಭೇಟಿ ಮಾಡಿ ಇವತ್ತು ನೀವು ಪ್ರಶ್ನೆ ಮುಂಚೆ ಕೊಡಿ ಅಂತ ಕೇಳಿದೆ. ಪ್ರಶ್ನೋತ್ತರಕ್ಕೆ ಮುಂಚೆ ಕೊಡಿ ಅಂತ ಹೇಳಿದೆ. ಇಲ್ಲ, ಇದೊಂದು ಸ್ವಲ್ಪ ಪ್ರಶ್ನೆ ಮುಗಿಸ್ಬಿಟ್ಟು ಇಮಿಡಿಯೇಟಾಗಿ ಕೊಡ್ತೀನಿ ಅಂತ. ಈಗ ನೋಡಿದ್ರೆ 0 ಅವರ್ ಆಯಿತು. ಈಗ ಕೃಷ್ಣ ಬೈರೇಗೌಡರದ್ದು ಒಂದು ಶುರು ಈಗ ಆಲಾಪ. ಅದಾದಮೇಲೆ ಈಗ ಇವರು ಕಾಂಗ್ರೆಸ್ಸಿನ ಗಲಾಟೆ ಮಾಡ್ತಾ ಇದ್ದಾರೆ. ಅಂದರೆ
ವಕ್ಫ್ ಬೋರ್ಡ್ ವಿಚಾರ ಆಗಲಿ, ಬಾಣಂತಿಯರ ಸಾವಾಗಲಿ ಬರಬಾರ್ದು ಅನ್ನೋ ಕುತಂತ್ರ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಗ್ಯಾರಂಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.